ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಮಂಡೇ ಮಾರ್ನಿಂಗ್ ಫುಲ್ ಮಳೆ ಬರ್ತಾಯಿತ್ತು, ಅದಕ್ಕೆ ನಮ್ಮಮ್ಮ ಬಿಸಿ ಬಿಸಿಯಾಗಿ ಬಿಸಿಬೇಳೆಬಾತ್ ಮಾಡಿದ್ರು. ಅದ್ಮೇಲೆ ತುಪ್ಪ ಹಾಕಿ ನನಗೆ ತಿನ್ನಿಸ್ತಾಯಿದ್ರು. ಯೂಶ್ವಲಿ ನಮ್ಮಮ್ಮ ಹಿಂಗೆ ತಿನ್ನಿಸಲ್ಲ, ಎಲ್ಲರೂ ಓ ಏನಪ್ಪ ನಿಮ್ಮಮ್ಮ ತಿನ್ನಿಸ್ತಾರೆ ಅದಕ್ಕೆ ನೀನು ಹಿಂಗೆ ಓಡಾಡ್ತೀಯ ಅಂತೆಲ್ಲ ಅನ್ಬೇಡಿ. ನನಗೂ ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಈ ಥರ ಕಾಣಿಸುತ್ತೆ, ನಮ್ಮಮ್ಮನೂ ನಂಗೆ ಒಂದು ಸತಿ ತಿನ್ನಿಸ್ಬೇಕು ಅಂತ. ಸೊ ಅಪರೂಪಕ್ಕೆ ಒಂದೊಂದು ಸತಿ ತಿನ್ನಿಸ್ತಾರೆ. ಸೊ ತುಂಬ ಖುಷಿಯಾಗಿ ನಾನು ಅದಕ್ಕೆ ತಿಂತೀನಿ. ಅದಾದಮೇಲಿಂದ ನಾನು ಆಟೋ ಹೊತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮಮ್ಮ ಎಷ್ಟೊಂದು ಹೇಳಿದ್ರು ಹೋಗಬೇಡ ಅಂತ, ಆದರೂ ಏನು ಮಾಡೋದು, ಹೋಗಲೇಬೇಕಲ್ವಾ. ಆಲ್ರೆಡಿ ಲಾಸ್ಟ್ ವೀಕ್ ನಾನು 1 ವೀಕ್ ಪೂರ್ತಿ ಹೋಗಿರಲಿಲ್ಲ ಆಫೀಸಿಗೆ. ಸೊ ಈ ವೀಕ್ ಹೋಗಲೇಬೇಕಾಗಿತ್ತು, ಅದಕ್ಕೆ ಹೊರಟು ಬಂದೆ. ನಾನು ಜನ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೆ, ಆದರೆ ಯೂಶ್ವಲಾಗಿ ಮಾಮೂಲಿ ಜನ ಎಷ್ಟಿರ್ತಾರೆ ಅಷ್ಟೇ ಜನ ಇದ್ದರು. ಅದಾದಮೇಲಿಂದ ಅಲ್ಲೇನೋ ಜಗಳ ಬೇರೆ ಆಗ್ತಾಯಿತ್ತು, ಯಾರೋ ಫೋನ್ ಬೀಳಿಸ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಪೊಲೀಸೆಲ್ಲ ಕರ್ಕೊಂಡು ಬಂದು, ಜಸ್ಟ್ ಫೋನ್ ಬೀಳ್ಸಿದ್ದಕ್ಕೆ ಪೊಲೀಸವ್ರನ್ನೆಲ್ಲ ಕರ್ಕೊಂಡು ಬಂದು ದೊಡ್ಡ ಜಗಳನೇ ಮಾಡ್ತಾಯಿದ್ರು. ಅದಾದಮೇಲಿಂದ ಬೆಚ್ಚಿಗೆ ಮೂಲೆಯಲ್ಲಿ ಹೋಗಿ ನಾಯಿ ಮರಿ ಮಲ್ಕೊಂಡಿತ್ತು. ನಾನು ಟಿಕೆಟ್ ತೊಗೊಂಡು ಆಮೇಲೆ ಬಸ್ ಹತ್ಕೊಂಡು ಕೂತ್ಕೊಂಡೆ. ಸೊ ಬಸ್ ಹತ್ಕೊಂಡು ಕೂತ್ಕೊಂಡಾದ ತಕ್ಷಣ ಪಟ್ ಅಂತ ಕೆಂಗೇರಿ ಬಂತು. ಸೊ ಕೆಂಗೇರಿಯಲ್ಲಿ ಇಳ್ಕೊಂಡು ಮೆಟ್ರೋಗೆ ವೆಯ್ಟ್ ಮಾಡಿ ಮೆಟ್ರೋಗೆ ಹತ್ಕೊಂಡೆ. ಸೊ ಮೆಟ್ರೋಲು ಕೂಡ ಇವತ್ತು ಬೇಗನೆ ಟೈಮ್ ಪಾಸ್ ಆಗೋಯಿತು, ಅಂದರೆ ಅಷ್ಟು ನನಗೆ ಜಾಸ್ತಿ ಹೊತ್ತು ಟ್ರಾವೆಲ್ ಮಾಡಿದೆ ಅಂತಲೂ ಅನಿಸಲಿಲ್ಲ. ಬೆಂಗಳೂರು ಕೂಡ ಹಂಗೆ ಇತ್ತು, ವೆದರು ತುಂಬ ತಣ್ಣಗಿತ್ತು. ಆ್ಯಂಡ್ ಈ ಥರ ವೆದರ್ ತುಂಬ ದಿನ ಈ ಥರ ವೆದರ್ ಇರಬೇಕು, ಚೆನ್ನಾಗಿರಬೇಕು, ಆದರೆ ತುಂಬ ಇದೇ ಥರ ವೆದರ್ ಇದ್ದರೆ ನಿದ್ದೆ ಬಂದುಬಿಡುತ್ತೆ. ಸೊ ನಾನು ಬೇಗ ಆಫೀಸ್ ಕೆಲಸನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೊರಟೆ ಮನೆಗೆ. ಆ್ಯಂಡ್ ಸ್ವಲ್ಪ ಬೇಗನೆ ಹೊರಟೆ ಇವತ್ತು. ನಂದು ವರ್ಕಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ಬೇಗನೆ ಹೊರಟು ಮಳೆನೆಲ್ಲ ನೋಡಿಕೊಂಡು ತಂಪು ವೆದರ್ನ ನೋಡಿಕೊಂಡು ಮೆಟ್ರೋ ಸ್ಟೇಷನ್ನಿಗೆ ಬಂದ ತಕ್ಷಣ ಒಂದು ಮೆಟ್ರೋ ಅವಾಗ ತಾನೇ ಹೊರಟೋಗಿತ್ತು. ಸೊ 10 ಮಿನಿಟ್ಸ್ ಮತ್ತೆ ಕಾಯಬೇಕಾಯಿತು. ಸೊ ಕಾದು ಮತ್ತೆ ಮೆಟ್ರೋ ಹತ್ಕೊಂಡು ನಾನು ಕೆಂಗೇರಿ ಬಂದು ಇಳಿದು ಕೆಂಗೇರಿಯಿಂದ ಮತ್ತೆ ಮೈಸೂರು ಬಸ್ ಹತ್ಕೊಂಡು ಬಂದೆ. ಅಷ್ಟರಲ್ಲಿ ಗೊತ್ತಾಯಿತು ನನ್ನ ತಂಗಿ ನನ್ನ ಪಿಕ್ ಮಾಡೋಕ್ಕೆ ಬಂದಿರಲಿಲ್ಲ, ನಮ್ಮಮ್ಮ ಮಾತ್ರ ಪಿಕ್ ಮಾಡೋಕ್ಕೆ ಬಂದಿದ್ದರು. ಸೊ ನಮ್ಮಮ್ಮನ ಜೊತೆ ಗಾಡಿ ಹತ್ಕೊಂಡು ಬಂದೆ. ಮನೆಗೆ ಬಂದ ತಕ್ಷಣ ಟಿಂಗ್ ಅಂತ ನನ್ನ ತಂಗಿನ ಕರೆದಿದ್ದಕ್ಕೆ ಜಸ್ಟ್ ಸಿಸ್ಟರ್ ಥಿಂಗ್ಸ್. ಯಾವಾಗಲೂ ಈ ಥರನೇ ಮುಖ ಮಾಡ್ಕೊಂಡಿರ್ತಾಳೆ ಅವಳು. ಬಾಯ್.